ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಳ್ಳತನದ ಆರೋಪದಿಂದ ನೊಂದ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ. ಯುವತಿ ಚಿತ್ರೀಕರಿಸಿದ ವಿಡಿಯೋ ಹಿನ್ನೆಲೆಯಲ್ಲಿ ಪೊಲೀಸರಿಂದ ತೀವ್ರ ತನಿಖೆ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾವೂರಿನಿಂದ ಅಬ್ದುಲ್ ರಹಮಾನ್ ಎಂಬವರನ್ನು ಅಪಹರಣಗೈದ ಘಟನೆಗೆ ಸಂಬಂಧಿಸಿ 4 ಬಂಧಿಸಿದ ಮಂಜೇಶ್ವರ ಪೊಲೀಸರು. ಮುಳಿಯರು ಪಾಣೂರು ತೆಂಗಿನ ನಾರಿನ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ, ಲಕ್ಷಾಂತರ ಮೌಲ್ಯದ ಹಾನಿ ಸಂಭವ. ಗಂಟೆಗಳ ನಿರಂತರ ಪ್ರಯತ್ನದ ಬಳಿಕ ಬೆಂಕಿಯ ನಿಯಂತ್ರಣ. ಮನೆಯ ಹಿತ್ತಿಲಿನಲ್ಲಿರುವ ಬಾವಿಯಲ್ಲಿ ಚಿರತೆಯೊಂದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ. ಘಟನೆಯಿಂದ ಮುಳ್ಳೇರಿಯ ಪೆರಿಯಡ್ಕದ ಜನತೆ ಭೀತಿಯಲ್ಲಿ. ನಡೆಯಿತು ಕಾಸರಗೋಡು ಓಲ್ಡ್ ರಾಜ್ಯ ಹೆದ್ದಾರಿಯ ಉದ್ಘಾಟನೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಂದ ಆನ್ಲೈನ್ ಮೂಲಕ ರಸ್ತೆಯ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಳ್ಳತನದ ಆರೋಪದ ಬಳಿಕ ಮಾನಸಿಕ ತೊಂದರೆಯಿಂದ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯ ಬಗ್ಗೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನಲ್ತಡ್ಕದ ನಿವಾಸಿ ಜಸೀಲಾ ಕಳೆದ ದಿನ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಯುವತಿ ತನ್ನ ಕಷ್ಟವನ್ನು ನೇರವಾಗಿ ವಿವರಿಸುವ ವಿಡಿಯೋವನ್ನು ಚಿತ್ರೀಕರಿಸಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳ್ಳತನದ ಆರೋಪದ ಮೇಲೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಪೊಲೀಸರಿಂದ ನಿರ್ಣಾಯಕ ಕ್ರಮ ಕೈಗೊಳ್ಳಲಾಗುತ್ತಿದೆ. ಯುವತಿಯ ವಿರುದ್ಧ ಆರೋಪ ಹೊರಿಸಿದ ಗೆಳೆಯ ಹಾಗೂ ಆತನ ಪೋಷಕರ ವಿಚಾರಣೆ ನಡೆಸಲಾಗುತ್ತಿದೆ. ಚಿನ್ನ ಕದ್ದಿರುವುದಾಗಿ ಆದೂರು ಪೊಲೀಸರಿಗೆ ನೀಡಿರುವ ದೂರಿನ ಬಗ್ಗೆಯೂ ವಿವರವಾದ ತನಿಖೆ ನಡೆಸಲಾಗುತ್ತಿದೆ. ನಲ್ತಡುಕದ ನಿವಾಸಿ ಜಸೀಲಾ ತನ್ನ ಕೆಟ್ಟ ಅನುಭವವನ್ನು ವಿವರಿಸುವ ವಿಡಿಯೋವನ್ನು ಚಿತ್ರೀಕರಿಸಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವಮಾನ ಹಾಗೂ ಅಪಪ್ರಚಾರದ ಭಯದಿಂದ ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ. ತಮ್ಮ ಮನೆಯಿಂದ 9.5 ಪವನ್ ಚಿನ್ನ ಕದ್ದಿದ್ದಾಳೆ ಎಂಬ ಅಪಪ್ರಚಾರವನ್ನು ಜಸೀಲಾಳ ಸ್ನೇಹಿತ ಅಫ್ರಿದಿ ಹಾಗೂ ಪೋಷಕರು ಮಾಡಿದ್ದರಿಂದ ಮಾನಸಿಕವಾಗಿ ಜಸೀಲಾ ನೊಂದಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ. ಜಸೀಲಾ ಅವರ ಸಹೋದರ ಮೊಹಮ್ಮದ್ ಅನಸ್ ಅವರ ದೂರಿನ ಮೇರೆಗೆ ವಿದ್ಯಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಯುವತಿ ಮುಗ್ಧತೆಯನ್ನು ವಿವರಿಸುವ ವಿಡಿಯೋವನ್ನು ಚಿತ್ರೀಕರಿಸಿ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಕಳುಹಿಸಿದ ಬಳಿಕ ಇಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ഞാനെന്തായാലും ചെയ്യാത്ത തെറ്റിൻ്റെ പേരിൽ കുറേ ശിക്ഷ അനുഭവിക്കുന്നുണ്ട്. എൻ്റെ ഫ്രണ്ടിൻ്റെ ഉമ്മാൻ്റെ ഗോൾഡ് മിസ്സായിന്. അത് ഞാനെടുത്തു എന്നാണ് പറയുന്നത്. ഞാൻ എടുത്തിട്ട് പോലും കരയത്ത് പോലുമില്ല. അങ്ങനത്തെ ഒരു സ്വർണ്ണം ഉള്ളത് പോലും എൻ്റെ പേരിൽ എന്തൊക്കെയോ ഞാൻ ഏതൊക്കെ ചെക്കന്മാരൊക്കെ കോഴിക്കോട് ഒരു റൂം എടുത്തിട്ട് അങ്ങനെ എന്തൊക്കെയോ ആരോപണം പറഞ്ഞു നടക്കുക. അവർ ഹസ്ബൻഡിൻ്റെ വീട്ടുകാർ എല്ലാവരും അറിഞ്ഞില്ല കാര്യം. എൻ്റെ വീട്ടിൽ ആർക്കും സമാധാനമില്ല. എല്ലാവരും മരിക്കേണ്ട അവസ്ഥയില്ല. എൻ്റെ മക്കളുടെ മരണത്തിന് ഉത്തരവാദി എൻ്റെ ഫ്രണ്ട് അഫ്രീദിൻ്റെ ഉമ്മ അപ്പ അവർ വീട്ടുകാരെടുക്കാൻ എന്നെ നാണം കെടുത്തിട്ട് പറഞ്ഞിട്ട് 2 പേര് ഇവിടെ വന്നിട്ടുണ്ടായി. അവരെന്തൊക്കെയോ അനാവശ്യം പറഞ്ഞിട്ട് പോയി. എൻ്റെ സത്യം ആരും വിശ്വസിക്കുന്നില്ല. ഞാൻ റിട്ടേൺ കംപ്ലൈൻറ്റ് എടുക്കാമെന്ന് വിചാരിച്ചാൽ ആദൂർ പോലീസ് സ്റ്റേഷനിലത്തെ ആൾക്കാർ അതിന് സമ്മതിക്കണമില്ല. അവർ നിൻ്റെ ഭാഗത്ത് തന്നെ പോയിട്ടെന്ന് പറഞ്ഞിട്ട് എന്നെ റിട്ടേൺ കംപ്ലൈൻറ്റ് എടുക്കാൻ വരെ സമ്മതിക്കണില്ല. എൻ്റെ മരണത്തിന് ഉത്തരവാദി ഇവരൊക്കെയാണ്. എൻ്റെ ഹസ്ബൻഡും ഉണ്ട് അതിന് പങ്കാളിയായിട്ട്. ഹസ്ബൻഡിൻ്റെ ഉമ്മ അതിനധികം ജീവിച്ചിരിക്കില്ല. എത്ര ദിവസം ഉണ്ടാവുമെന്ന് എനിക്കറിയില്ല. എൻ്റെ സത്യം തടയാൻ വേണ്ടി മാക്സിമം ട്രൈ ആക്കി ഞാൻ എടുത്തിട്ടുണ്ടെന്ന് പറഞ്ഞിട്ട് അവർ വിശ്വസിക്കണില്ല. മരിച്ചിട്ടാണെങ്കിൽ എൻ്റെ സത്യം തെളിഞ്ഞിട്ടുണ്ടെങ്കിൽ ഇവർക്കുള്ള ശിക്ഷ കൊടുക്കണം. നിങ്ങൾ ജനങ്ങൾ എന്നെ കൊടുത്താലോ എൻ്റെ ഉപ്പാക്കും ഉമ്മാക്കും ഞങ്ങളൊരു സമാധാനം ഉണ്ടായിട്ട് അവരെ വിഷമിപ്പിച്ചോണ്ടെന്ന് ഇതിന് എല്ലാവർക്കും അറിയാൻ അനുഭവിക്കുന്നുണ്ട്. ഇനിയിപ്പോൾ എനിക്കൊന്നും ചെയ്യാൻ കഴിയില്ല. പ്രാർത്ഥിക്കുന്നതൊക്കെ പ്രാർത്ഥിച്ച് കുറേ നിറച്ച് വെച്ച് എടുക്കാത്ത ആഭരണം ഞാൻ എങ്ങനെ പോയി കൊടുക്കാനാ? ആ വീട്ടിൽ 9.5 പവൻ ഉണ്ടതുപോലെ എനിക്കറിയില്ലായിരുന്നു. ಚಿನ್ನ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಅಫ್ರಿದಿನ ಪೋಷಕರು ಆದೂರು ಪೊಲೀಸರಿಗೆ ದೂರು ನೀಡಿದ ಬಳಿಕ ಜಸೀಲಾ ಅವರನ್ನು ವಿಚಾರಣೆಗೆ ಕರೆಸಲಾಯಿತು. ಆದರೆ ಈ ವಿಷಯದಲ್ಲಿ ಯಾವುದೇ ಪುರಾವೆಗಳು ಸಿಗದ ಕಾರಣ ಜಸೀಲಾ ಅವರನ್ನು ಬಿಡುಗಡೆ ಮಾಡಲಾಯಿತು. ಆದರೂ ಜಸೀಲಾ ಚಿನ್ನವನ್ನು ಕದ್ದಿದ್ದಾಳೆ ಎಂದು ವ್ಯಾಪಕವಾಗಿ ಪ್ರಚಾರ ಹಬ್ಬಿಸಲಾಯಿತು.
ಜೊತೆಗೆ ಆಕೆಯ ಸ್ನೇಹಿತ ಅಫ್ರೀದ್ ಒಳಗೊಂಡಂತೆ ಅಪಪ್ರಚಾರದ ಕಥೆಗಳು ಹರಡುತ್ತಿದ್ದವು. ಈ ಬಗ್ಗೆ ಜೆಸಿಲಾ ತೀವ್ರ ಮಾನಸಿಕ ಯಾತನೆ ಅವರ ಆತ್ಮಹತ್ಯೆಗೆ ಕಾರಣವಾಯಿತು. ಜೆಸಿಲಾ ಈ ಎಲ್ಲ ಮಾಹಿತಿಯನ್ನು 5 ನಿಮಿಷಕ್ಕಿಂತ ಹೆಚ್ಚು ಉದ್ದದ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಕಳ್ಳತನದ ಆರೋಪ ಹೊರಿಸಲ್ಪಟ್ಟ ಬಳಿಕ ತನ್ನ ಗಂಡನ ಮನೆಯಲ್ಲಿ ಅನುಭವಿಸಿದ ಅಗ್ನಿ ಪರೀಕ್ಷೆ ಹಾಗೂ ತನ್ನ 2 ಮಕ್ಕಳ ಭವಿಷ್ಯದ ಬಗ್ಗೆ ಜೆಸಿಲಾ ತನ್ನ ಕಳವಳವನ್ನು ವಿಡಿಯೋದ ಮೂಲಕ വ്യക്തಪಡಿಸಿದ್ದಾರೆ. എൻ്റെ ഒരിടത്തില്ല ഐഷ പൗർ ബെഞ്ചിക്കോട് കോളനിയിലെ അവിടെയുള്ള ആൾക്കാർ എൻ്റെ ഹസ്ബൻഡിൻ്റെ ഹസ്ബൻഡാണെങ്കിൽ എപ്പോഴും ടോർച്ചർ ചെയ്തുകൊണ്ടിരിക്കുക. എനിക്ക് വേറെ ബോയ്സായിട്ട് ബന്ധമുണ്ട്. അങ്ങനെയൊക്കെ എൻ്റെ മക്കളെ ഇവിടെ നിർത്താൻ പറ്റൂല. ആരും നോക്കില്ല. അവരെന്നെ കൊണ്ടുപോകും. എൻ്റെ സത്യം എപ്പോഴെങ്കിലും തെളിഞ്ഞാൽ ഞാൻ മരിച്ചിട്ട് എങ്ങനെ എൻ്റെ സത്യം തെളിയണം? എത്ര ദിവസം, എത്ര നിമിഷം, എത്ര മണിക്കൂർ ഞാൻ നിൽക്കുമെന്ന് എനിക്കറിയില്ല. അത്രയ്ക്ക് വയ്യാത്ത അവസ്ഥയിലാണ് ഞാനുള്ളത്. ഞാൻ എൻ്റെ മക്കളും പോയിട്ടുണ്ടെങ്കിൽ ഇവർക്ക് നിയമപരമായിട്ട് ശിക്ഷിക്കണം. പോലീസ് സ്റ്റേഷനിൽ കംപ്ലൈൻറ്റ് കൊടുത്താൽ അവരൊന്നും തന്നെ നാണം കെടുത്തി വെച്ചെന്നെ സത്യം തടയാൻ വേണ്ടി കംപ്ലൈൻറ്റ് എടുക്കാൻ ഞാൻ തന്നെ പറഞ്ഞു. എന്നിട്ട് എൻ്റെ പേര് തന്നെ അവരെ ഞാനെന്ത് തെറ്റും ചെയ്തിട്ടില്ല. ഞാൻ ഒന്നും ചെയ്തിട്ടില്ല. സത്യം പ്ലീസ് തെളിയിക്കണം. എൻ്റെ മരണത്തോടാണെങ്കിലും സത്യം തെളിയിക്കണം. മരിച്ചാൽ ഞാൻ എൻ്റെ മക്കൾക്കും പോയി ആർക്കും പോകാനില്ല. എൻ്റെ വീട്ടുകാർക്ക് എന്ത് പറ്റിയ കുഴപ്പമില്ല. എല്ലാവരും എന്നെ കുറ്റപ്പെടുത്താൻ ഞാൻ ആ വീട്ടിലേക്ക് പോയോണ്ടല്ല എൻ്റെ പേര് വന്ന് ഇങ്ങനെല്ലാം ആവുമെന്ന് അറിഞ്ഞില്ലെങ്കിൽ ഞാൻ ആ വീട്ടിലേക്ക് പോട്ടേന. ഇങ്ങളെന്നെ പറ, ഇങ്ങനെ ഇങ്ങനത്തെ പ്രശ്നമാവുമെന്ന് അറിഞ്ഞില്ലെങ്കിൽ ഞാൻ ആ വീട്ടിലേക്ക് പോട്ടേന. ഇല്ലല്ലോ, ഞാൻ മനസ്സാവാത്ത അറിയാത്ത പേര് അതിനൊക്കെ വേറെ എന്തൊക്കെയോ പേരിട്ടിട്ട് ഇവരെനിക്ക് തരുന്നുണ്ട്. അവിടെ റൂം എടുത്തിട്ട് പോയി ഇവിടെ പോകും. എനിക്കറിയാത്ത പോലും ഗോൾഡ് മിസ്സായിട്ടുണ്ടെങ്കിൽ അതിൻ്റെ പേര് പറയണം. അല്ലാണ്ട് എന്നെ എന്തിനെങ്ങനെ നാണം കെടുത്തിയത്? എൻ്റെ മക്കൾക്ക് എന്നെ ജീവിക്കാൻ കഴിയാത്ത തലവെച്ച് നടക്കാൻ പറ്റുമോ? ഒന്നും പറ്റൂലല്ലോ. അതുകൊണ്ട് അവരെന്നെ കൊണ്ടുപോകുന്നത്. എല്ലാവരും എന്നെ കൊണ്ടുപോകാൻ സത്യം തെളിയിക്കണം. ഒരു ദിവസം തെളിയുന്ന വിശ്വാസത്തോടെ ഞാനിവിടെ ദുനിയാവിലില്ലെങ്കിൽ ഒരു ദിവസം സത്യം തെളിയുന്നുള്ളൊരു വിശ്വാസത്തോടെ ഞാൻ പോവാ. എൻ്റെ മക്കളെ കൊണ്ട് ഞാൻ പോവാ. ಘಟನೆಯಲ್ಲಿ ಆದೂರು ಪೊಲೀಸರ ಕಡೆಯಿಂದ ಯಾವುದೇ ಲೋಪವಾಗಿದೆ ಎಂದು ತನಿಖೆ ನಡೆಸಲಾಗುತ್ತಿದೆ. ಕಳೆದ ಭಾನುವಾರ ವಿದ್ಯಾನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವ ನಲ್ತಡ್ಕದಲ್ಲಿ ತನ್ನ ಸ್ವಂತ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಜೆಸಿಲಾ ಶುಕ್ರವಾರ ರಾತ್ರಿ ನಿಧನರಾದರು. എൻ്റെ മോള് പഠിക്കാൻ പോകുന്നിട്ട് ചങ്ങായി ഉണ്ടായിരുന്നു. ആ ചങ്ങായി അവളോട് 2 പൗണ്ട് വാങ്ങി ഫാൻസി തുടങ്ങിയിട്ട്. എന്നിട്ട് ഫാൻസി തുടങ്ങിയിട്ട് എന്തും അറിയാല. ഓറ് ഓറെ പേരത്തെ 9 പൗണ്ട് കാണലായിട്ട് ഇവിടെ പ്രശ്നമാക്കാന്ന് വന്നു. ആ പേരത്തെ ഉമ്മാവും ആ ചെക്കനും വന്നിട്ട് രണ്ടാളും ഭീഷണിപ്പെടുത്തി. അവൾ മുസാബല പിടിച്ച് ഞാൻ 9 പൗണ്ട് എടുത്തിട്ടാ എന്നെ പറയണ്ട, ഞാൻ മരിച്ചോ, നീ മരിച്ചോ, നമുക്ക് എന്താ കിട്ടും. എന്നിട്ട് അവൾ ബേജാറ് കൊണ്ട് മരിച്ച. ആലൂർ പോലീസ് വിളിപ്പിച്ചിന്. എന്നിട്ട് ഞാനും ഓളും പോയിട്ടാകുമ്പോൾ ഓളിൽ റിട്ടേൺ കംപ്ലൈൻറ്റ് കൊടുക്കാൻ കഴിയും. ഞാൻ പൊന്നെടുത്തിട്ടാ എന്നെ പറയുമ്പോൾ പോലീസ് അവിടെ പറഞ്ഞ് റിട്ടേൺ കംപ്ലൈൻറ്റ് കൊടുക്കാൻ കഴിയില്ല, നീ എന്നെ എടുത്തിനെ. ഉള്ളാൾ തന്നെ കഴിഞ്ഞിട്ട് ബേജാറാക്കി. അപ്പം ഞാനും കേട്ട് പോലീസ് നായനൊക്കെ കൊണ്ട് നമുക്ക് തെളിയല്ലേ. അപ്പോൾ പറഞ്ഞ് പോലീസ് നായനെ കൊണ്ടുവരാൻ കഴിയല. അത് അന്ന് തന്നെ കൊണ്ടുവരണം ചെയ്ത്. പിന്നെ ഓർമ്മ തേടുന്ന ഓളെ ഭീഷണിപ്പെടുത്തി. ഈ മെച്ച് ഞങ്ങൾക്ക് ഭർത്താവിൻ്റെ ഉമ്മാവും വന്നിന്, പൊങ്ങും വന്നിന്. ഓർമ്മത്ത് ഓളെ എന്തെല്ലാം പറഞ്ഞു, എനിക്ക് ബാണ്ട ഉള്ളറെ DNA ടെസ്റ്റ് എടുക്കണം എന്നെല്ലാം പറഞ്ഞു. ഒക്കെ ബേജാറായിട്ട് ആൾ പാപ്പം ആരെ എതിർ പറയാല. അങ്ങനത്തെ പെണ്ണ് 2 പിള്ളേരുണ്ട്. പിള്ളേർ പോയി, പിള്ളേർ ഉമ്മ പോയി. ഞങ്ങൾ അങ്ങനെ നോക്കിയല്ല, തിരിച്ചെത്തി നോക്കി 2 പെണ്ണും 1 ആണും. ഓളൊരു വത്തപ്പെടുത്തി പറയാറ് ഇങ്ങോട്ട് കള്ളപ്പേര് നമുക്ക് ബേജാറായി. പിന്നെ വേറെ എന്തെല്ലാം ഈ പെക്കർ എന്തെല്ലാം ഇയാളെ പറ്റിയിട്ട് ഉണ്ടാക്കി, പൊട്ടിപ്പേരെല്ലാം പറഞ്ഞിട്ട് ഇതെല്ലാം ഉണ്ടാക്കി. എൻ്റെ ഭർത്താവിൻ്റെ വീട്ടിലൊക്കെ പീടിലെടുത്ത് മൂട്ടിട്ട് നടക്കാൻ കഴിയാത്ത അവസ്ഥയിലാക്കി. സഹിക്കാൻ കഴിയായിട്ട് ഓളെ വെച്ച് വേറെ ആ ചെക്കൻ്റെ ഉമ്മാവന്തയുടെ വിഷ്ണു വാങ്ങാറ്. ನ್ಯೂಸ್ ಬ್ಯೂರೋ ಕಾಸರಗೋಡು.
ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾವೂರ್ನಿಂದ ಅಬ್ದುಲ್ ರಹಮಾನ್ ಎಂಬವರನ್ನು ಅಪಹರಣಗೈದ ಘಟನೆಗೆ ಸಂಬಂಧಿಸಿ 4 ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಅಬ್ದುಲ್ ರಹಮಾನ್ ಅವರ ಪತ್ನಿ ತಾಹಿರಾ ನೀಡಿದ ದೂರಿನ ಮೇರೆಗೆ ಈ ಪ್ರಕರಣ ದಾಖಲಾಗಿದೆ. ಮಂಜೇಶ್ವರ ಸಮೀಪದ ಪಾವೂರ್ನಲ್ಲಿ ವ್ಯಕ್ತಿಯೊಬ್ಬರನ್ನು ಮನೆಯಿಂದ ಬಲವಂತವಾಗಿ ಕಾರಿನಲ್ಲಿ ಅಪಹರಿಸಿದ ಘಟನೆಗೆ ಸಂಬಂಧಿಸಿದಂತೆ ಮಂಜೇಶ್ವರ ಪೊಲೀಸರು 4 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪಾವೂರು ಕೊಂಬಂಗುದಿಯ ಅಬ್ದುಲ್ ರಹಮಾನ್ ಎಂಬವರನ್ನು ಫೆಬ್ರವರಿ 20ರಂದು ರಾತ್ರಿ 10:30ಕ್ಕೆ ಕಾರಿನಲ್ಲಿ ಬಂದ 4 ತಂಡ ಬಲವಂತವಾಗಿ ಕರೆದೊಯ್ದಿತ್ತು. ಈ ಕುರಿತು ಅಬ್ದುಲ್ ರಹಮಾನ್ ಅವರ ಪತ್ನಿ ತಾಹಿರಾ ಪೊಲೀಸರಿಗೆ ದೂರು ನೀಡಿದ್ದರು. ಇದರಂತೆ ಮಂಜೇಶ್ವರ ಠಾಣಾಧಿಕಾರಿ ಪಿ ಅಜಿತ್ ಕುಮಾರ್ ನೇತೃತ್ವದ ಪೊಲೀಸ್ ತಂಡವು ಕರ್ನಾಟಕದಲ್ಲಿ ಕಾರ್ಯಾಚರಣೆ ನಡೆಸಿ ಪಾವೂರು ಕುಂಡಾಪು ನಿವಾಸಿ ಗಫೂರ್, ಮಚ್ಚಂಬಾಡಿಯ ನಿವಾಸಿ ಅಬುಬಕರ್ ಅನಾಸ್, ಕೈರ್ಕಟ್ಟೆ ನಿವಾಸಿ ಮೊಹಮ್ಮದ್ ಸಿಹಾಬ್ ಹಾಗೂ ಕರ್ನಾಟಕ ಬಂಟ್ವಾಳ ನಿವಾಸಿ ಮೊಹಮ್ಮದ್ ರಫೀಕ್ ಎಂಬವರನ್ನು ಬಂಧಿಸಿದ್ದಾರೆ. ಪೊಲೀಸ್ ತನಿಖೆಯ ಪ್ರಕಾರ ಅಬ್ದುಲ್ ರಹಮಾನ್ ಅವರು ತಮ್ಮ ಮಗನ ವ್ಯಾಪಾರಕ್ಕಾಗಿ ಆರೋಪಿಗಳೊಬ್ಬರ ಸಹೋದರಿಯ ಚಿನ್ನಾಭರಣವನ್ನು ಪಡೆದಿದ್ದರು. ಹಲವಾರು ವರ್ಷಗಳಾದರೂ ಆಭರಣಗಳನ್ನು ಮರಳಿಸದ ಕಾರಣ ಈ ತಂಡವು ಅವರನ್ನು ಮನೆಯಿಂದ ಮೈಸೂರಿಗೆ ಕರೆದೊಯ್ದಿತ್ತು. ಮೈಸೂರಿನಲ್ಲಿ ಈ ತಂಡಗಳ ನಡುವೆ ಮಾತುಕತೆ ನಡೆದು ಒಂದು ಒಪ್ಪಂದಕ್ಕೆ ಬರಲಾಗಿತ್ತು. ಬಳಿಕ ಅಬ್ದುಲ್ ರಹಮಾನ್ ಅವರನ್ನು ಮರಳಿ ಊರಿಗೆ ಕರೆತರುತ್ತಿದ್ದಾಗ ಪೊಲೀಸರು ಅರ್ಧ ದಾರಿಯಲ್ಲಿಯೇ ಆರೋಪಿಗಳನ್ನು ಹಿಡಿದು ವಶಕ್ಕೆ ಪಡೆದಿದ್ದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮುಳಿಯಾರು ಪಾಣೂರು ಎಂಬಲ್ಲಿ ತೆಂಗಿನ ನಾರಿನ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡದಿಂದ ಲಕ್ಷಾಂತರ ಮೌಲ್ಯದ ಹಾನಿ ಸಂಭವಿಸಿದೆ. ಗಂಟೆಗಳ ನಿರಂತರ ಪ್ರಯತ್ನದ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಯಿತು. ಬೋವಿಕಾನ ಮುಳಿಯರ್ ಪಾಣೂರಿನ ಸ್ಪಂದ ತೆಂಗಿನ ನಾರಿನ ಕಾರ್ಖಾನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಲಕ್ಷಾಂತರ ರೂಪಾಯಿ ನಾಶನಷ್ಟ ಸಂಭವಿಸಿದೆ. ಕಳೆದ ಭಾನುವಾರ ರಾತ್ರಿ 8:30ಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ. ಕಾರ್ಖಾನೆ ಪಾಣೂರಿನ ಹರಿಕೃಷ್ಣನ್ ಎಂಬವರ ಒಡೆತನದಲ್ಲಿದೆ. ಕಾರ್ಖಾನೆಯು ಮಾಲೀಕರ ಮನೆಯ ಪಕ್ಕದಲ್ಲಿದೆ. ಕಳೆದ ಭಾನುವಾರ ರಜಾದಿನವಾಗಿದ್ದರಿಂದ ಕಾರ್ಮಿಕರು ಸ್ಥಳದಲ್ಲಿರಲಿಲ್ಲ. ಕಾರ್ಖಾನೆಯಲ್ಲಿ ಬೆಂಕಿಯನ್ನು ನೋಡಿ ಮಾಲೀಕರಿಗೆ ಸ್ಥಳೀಯರು ಫೋನ್ ಮೂಲಕ ಮಾಹಿತಿ ನೀಡಿದರು. ಬೆಂಕಿ ಸಂಭವಿಸುವ 10 ನಿಮಿಷಗಳ ಮೊದಲು ಮಾಲೀಕ ಹರಿಕೃಷ್ಣನ್ ಕಾರ್ಖಾನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದರು. ಬೆಂಕಿ ಹೇಗೆ ಹೊತ್ತಿಕೊಂಡಿತು ಎಂಬುದು ಸ್ಪಷ್ಟವಾಗಿಲ್ಲ. ಕಾರ್ಖಾನೆಯ ಹೊರಗೆ ರಾಶಿ ಹಾಕಲಾಗಿದ್ದ ತೆಂಗಿನ ನಾರಿಗೆ ಬೆಂಕಿ ಹೊತ್ತಿಕೊಂಡಿತ್ತು. ಬೆಂಕಿ ಕಾರ್ಖಾನೆಯ ಒಂದು ಭಾಗಕ್ಕೆ ಮಾತ್ರ ಹೊತ್ತಿಕೊಂಡಿತು. ಕಾಸರಗೋಡಿನ ಹಿರಿಯ ಅಗ್ನಿಶಾಮಕ ಹಾಗೂ ರಕ್ಷಣಾ ಅಧಿಕಾರಿ ಪಿ ಸನ್ನಿ ಇಮ್ಯಾನುವೆಲ್ ನೇತೃತ್ವದ ತಂಡ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿದರು. ಅಗ್ನಿಶಾಮಕ ವಾಹನದಲ್ಲಿ ನೀರು ಖಾಲಿಯಾಗಿ ಬೆಂಕಿಯನ್ನು ನಂದಿಸುವ ಪ್ರಯತ್ನದ ನಡುವೆ ಅಡ್ಡಿ ಸಂಭವಿಸಿತ್ತು. ಹತ್ತಿರದ ನೀರಿನ ಟ್ಯಾಂಕ್ನಿಂದ ನೀರು ಸಂಗ್ರಹಿಸುವ ಮೂಲಕ ಬೆಂಕಿಯನ್ನು ನಂದಿಸಲು ಕಾರ್ಯ ಮುನ್ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳ್ಳೇರಿಯ ಪೆರಿಯಡ್ಕದಲ್ಲಿ ಮನೆಯ ಹಿತ್ತಿಲಿನಲ್ಲಿರುವ ಬಾವಿಯಲ್ಲಿ ಚಿರತೆಯೊಂದು ಮೃತಪಟ್ಟ ಸ್ಥಿತಿಯಲ್ಲಿ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಆನಂದ್ ಎಂಬವರ ಹಿತ್ತಿಲಿನಲ್ಲಿರುವ ಬಾವಿಯಲ್ಲಿ ಕಳೆದ ದಿನ ಚಿರತೆ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಕಾರಡ್ಕದ ಅರಣ್ಯ ಪ್ರದೇಶದ ಪಕ್ಕದ ಜನವಾಸ ಕೇಂದ್ರಗಳಲ್ಲಿ ಚಿರತೆ ಇರುವ ಬಗ್ಗೆ ಸ್ಥಳೀಯ ನಿವಾಸಿಗಳು ಈ ಹಿಂದೆ ದೂರು ನೀಡಿದ್ದರು. ಈ ಮಧ್ಯೆ ಪೆರಿಯಡ್ಕದ ಮನೆಯ ಅಂಗಳದಲ್ಲಿರುವ ಬಾವಿಯಲ್ಲಿ ಚಿರತೆ ಮೃತಪಟ್ಟ ಸ್ಥಿತಿಯಲ್ಲಿ ಕಂಡುಬಂದಿದೆ. ಪೆರಿಯಡ್ಕದ ಆನಂದ್ ಅವರ ಹಿತ್ತಿಲಿನಲ್ಲಿರುವ ಬಾವಿಯಲ್ಲಿ ಚಿರತೆ ಮೃತಪಟ್ಟ ಸ್ಥಿತಿಯಲ್ಲಿ ಕಂಡುಬಂದಿದೆ. ಕಳೆದ ಭಾನುವಾರ ಮಧ್ಯಾಹ್ನ 2:30ರ ಸುಮಾರಿಗೆ ಕುಟುಂಬದವರ ಗಮನಕ್ಕೆ ಈ ಮಾಹಿತಿ ಬಂತು. ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು. RRT ತಂಡ ಆಗಮಿಸಿ ಅಗ್ನಿಶಾಮಕ ದಳದ ಸಹಾಯದಿಂದ ಚಿರತೆಯನ್ನು ಬಾವಿಯಿಂದ ಹೊರತೆಗೆದರು. ಕಾರಡ್ಕ ಜನವಾಸ ಕೇಂದ್ರಗಳಲ್ಲಿ ಚಿರತೆ ಇರುವಿಕೆಯು ಹಲವು ದಿನಗಳಿಂದ ಕೇಳಿಬರುತ್ತಿದೆ. ಇದರ ಬಳಿಕ ಹಲವಾರು ಸ್ಥಳಗಳಲ್ಲಿ ಬಲೆಗಳನ್ನು ಹಾಕಲಾಗಿತ್ತು. ಆದರೆ ಚಿರತೆಯನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಶನಿವಾರ ರಾತ್ರಿ ಚಿರತೆ ಬಾವಿಗೆ ಬಿದ್ದಿರುವ ಸಾಧ್ಯತೆಯಿದೆ. ಮನೆ ಹಾಗೂ ಬಾವಿ ಅರಣ್ಯ ಪ್ರದೇಶದ ಪಕ್ಕದಲ್ಲಿದೆ. ಚಿರತೆಯನ್ನು ಬಾವಿಯಿಂದ ಹೊರತೆಗೆದು ಮುಂದಿನ ಕ್ರಮಕ್ಕಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ನ್ಯೂಸ್ ಬ್ಯೂರೋ, ಮುಳ್ಳೇರಿಯಾ. ಕಾಸರಗೋಡು ಓಲ್ಡ್ ರಾಜ್ಯ ಹೆದ್ದಾರಿಯ ಉದ್ಘಾಟನೆ ನಡೆಯಿತು. ಸಚಿವ PA ಮೊಹಮ್ಮದ್ ರಿಯಾಸ್ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆನ್ಲೈನ್ ಮೂಲಕ ರಸ್ತೆಯನ್ನು ಉದ್ಘಾಟಿಸಿದರು. 2021-22ರ ರಾಜ್ಯ ಬಜೆಟ್ನಲ್ಲಿ 5 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಮಂಜೂರಾತಿಯೊಂದಿಗೆ ಪೂರ್ಣಗೊಂಡ ಕಾಸರಗೋಡು ಕಾಞಂಗಾಡು ಹಳೆಯ ರಾಜ್ಯ ಹೆದ್ದಾರಿಯನ್ನು ಅದ್ಧೂರಿ ಸಮಾರಂಭದಲ್ಲಿ ಉದ್ಘಾಟನೆಗೊಳಿಸಲಾಯಿತು. മുഖ്യമന്ത്രി പിണറായി വിജയൻ ರಸ್ತೆಯನ್ನು ಆನ್ಲೈನ್ನಲ್ಲಿ ಉದ್ಘಾಟಿಸಿದರು. 283 കോടി രൂപയാണ് ഈ റോഡുകളുടെ നിർമ്മാണത്തിനായി ചെലവഴിച്ചത്.
531 കോടി രൂപ ചെലവഴിച്ചാണ് ഇവിടെ ജംഗ്ഷന്റെയും അനുബന്ധ റോഡുകളുടെയും വികസനം നടപ്പാക്കുന്നത്. നമുക്കറിയാം, വികസനം ഉണ്ടാകുമ്പോൾ അതിൻ്റെ ഭാഗമായി ചില സ്ഥാപനങ്ങൾ, അവയിരിക്കുന്ന സ്ഥലങ്ങൾ ഒക്കെ ഏറ്റെടുക്കേണ്ടതായി വരും. വികസന പദ്ധതി നടപ്പാക്കാൻ സർക്കാരുമായി പൂർണ്ണമായി സഹകരിക്കുന്ന നിലയാണ് പൊതുവെ വ്യാപാരികൾ സ്വീകരിച്ചിട്ടുള്ളത്. അത്തരത്തിലുള്ള ഇതുമായി സഹകരിച്ച എല്ലാ വ്യാപാരികൾക്കും ഈ ഘട്ടത്തിൽ സർക്കാരിന്റെ നന്ദി അറിയിക്കട്ടെ. ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಸಚಿವ ಮುಹಮ್ಮದ್ ರಿಯಾಸ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ರೈಲು ನಿಲ್ದಾಣದ ಬಳಿಯ ಕ್ಲಾಕ್ ಟವರ್ ಬಳಿ ಆಯೋಜಿಸಲಾದ ಸಭೆಯಲ್ಲಿ ಕಾಸರಗೋಡು ಶಾಸಕ ಎನ್.ಎ. ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಕಾರ್ಯನಿರ್ವಾಹಕ ಎಂಜಿನಿಯರ್ ಶಾಜಿ ತಯ್ಯಲ್ ವರದಿ ಮಂಡಿಸಿದರು. ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್ ಮುಖ್ಯ ಅತಿಥಿಯಾಗಿದ್ದರು. ಕಾಸರಗೋಡು ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದರು. ರಸ್ತೆಗಾಗಿ ಸಹಕರಿಸಿದ ನಗರಸಭೆ ಸದಸ್ಯ ಮುಹಮ್ಮದ್ ಕುಂಞಿ ತಯ್ಯಲಂಗಾಡಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ನಗರಸಭೆಯ ಉಪಾಧ್ಯಕ್ಷ ಕೆ.ಎಂ. ಹನೀಫ್, ಅಭಿವೃದ್ಧಿ ವ್ಯವಹಾರಗಳ ಸೆಮಿನಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುಜೀಬ್, ಸಾರ್ವಜನಿಕ ಕಾಮಗಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಾಫರ್ ಕಮಲ್, ಕೌನ್ಸಿಲರ್ಗಳಾದ ಮಫೀನಾ ಹನೀಫ್, ಹರೀಶ್ ಕೆ.ಆರ್., ರಾಮಕೃಷ್ಣ ಹೊಳ್ಳ, ರೆಹಮಾನ್ ತೋಟನ್, ಕಾಸರಗೋಡು ನಗರಸಭೆಯ ಮಾಜಿ ಅಧ್ಯಕ್ಷ ಅಬ್ಬಾಸ್ ಬೇಗಂ, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ ಕೆ.ಎ. ಮುಹಮ್ಮದ್ ಹನೀಫ್, ವಿ. ರಾಜನ್, ಅಬ್ದುಲ್ ರೆಹಮಾನ್ ಬಂಗೋಡು, ಆಸೀಸ್ ಕಡಪುರ ಮುಂತಾದವರು ಮಾತನಾಡಿದರು. ರಸ್ತೆಗಳ ಉತ್ತರ ವಲಯ ಕೋಝಿಕೋಡ್ ಸೂಪರಿಂಟೆಂಡಿಂಗ್ ಎಂಜಿನಿಯರ್ ಮಿನಿ ಪಿ.ಕೆ. ಸ್ವಾಗತಿಸಿ, ಲೋಕೋಪಯೋಗಿ ರಸ್ತೆಗಳ ಉಪವಿಭಾಗ ಕಾಸರಗೋಡು ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಬಾಲಕೃಷ್ಣನ್ ಪಿ.ವಿ. ಧನ್ಯವಾದವಿತ್ತರು. ಕಾಸರಗೋಡು ಟ್ರಾಫಿಕ್ ಜಂಕ್ಷನ್ನಿಂದ ಕ್ಲಾಕ್ ಟವರ್ವರೆಗೆ ವಿಸ್ತರಿಸಿರುವ ಕಾಸರಗೋಡು ಕಾಞಂಗಾಡ್ ಹಳೆಯ ಎಸ್.ಎಚ್. ರಸ್ತೆ ಮುಹಮ್ಮದ್ ಕುಂಞಿ ತಯ್ಯಲಂಗಾಡಿ ಅವರ ಹಸ್ತಕ್ಷೇಪದಿಂದಾಗಿ ವಾಸ್ತವವಾಯಿತು. ಅಡ್ವೊಕೇಟ್ ವಿ.ಎಂ. ಮುನೀರ್ ಕಾಸರಗೋಡು ನಗರಸಭೆಯ ಅಧ್ಯಕ್ಷರಾಗಿದ್ದಾಗ ಈ ಕಾಮಗಾರಿಗೆ ಸಂಬಂಧಿಸಿದಂತೆ 3 ಸಭೆಗಳು ನಡೆದಿದ್ದವು. ಭೂಸ್ವಾಧೀನದ ಜವಾಬ್ದಾರಿ ನಗರಸಭೆಯದ್ದಾದ್ದರಿಂದ ಅದಕ್ಕೆ ಸಂಬಂಧಿಸಿದಂತೆ 2 ಸಭೆಗಳನ್ನು ನಡೆಸಲಾಯಿತು. ಕಟ್ಟಡ ಮಾಲೀಕರನ್ನು ಸಭೆಗೆ ಕರೆತಂದು ಅವರೊಂದಿಗೆ ಈ ಕೆಲಸದ ಬಗ್ಗೆ ಮಾತನಾಡಲು ಮುಹಮ್ಮದ್ ಕುಂಞಿ ಹಗಲಿರುಳು ಶ್ರಮಿಸಿದರು. ಈ ರೀತಿಯಾಗಿ ಕಾಸರಗೋಡಿನ ಈ ಸುಂದರವಾದ ರಸ್ತೆಯ ಕಾಮಗಾರಿಯ ಆರಂಭದಿಂದ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಮುಹಮ್ಮದ್ ಕುಂಞಿ ಮೇಲ್ನೋಟ ವಹಿಸಿದ್ದರು. ನಗರದ ಹೃದಯ ಭಾಗದಲ್ಲಿರುವುದರಿಂದ ಹಾಗೂ ಶಿಥಿಲಗೊಂಡ ರಸ್ತೆಯಿಂದಾಗಿ ಕರಂದಕಾಡ್ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿ ತೀವ್ರ ಸಂಚಾರ ದಟ್ಟಣೆ ಇತ್ತು. ರಸ್ತೆಯ 2 ಬದಿಗಳಲ್ಲಿ ಅಗಲೀಕರಣಗೊಂಡಿರುವುದರಿಂದ ನಗರದಲ್ಲಿ ಸಂಚಾರ ವ್ಯವಸ್ಥೆ ಸುಗಮಗೊಂಡಿದೆ. പൊതുമരാമത്ത് വകുപ്പ് മന്ത്രി മുഹമ്മദ് റിയാസിന്റെ അധ്യക്ഷതയിൽ മുഖ്യമന്ത്രി പിണറായി വിജയൻ ഉദ്ഘാടനം നിർവഹിച്ച കാസർഗോഡ് കാഞ്ഞങ്ങാട് ഓൾഡ് എസ്.എച്ച്. റോഡിലാണ് ഞാനിപ്പോൾ നിൽക്കുന്നത്. അഡ്വക്കേറ്റ് വി.എം. മുനീർ കാസർഗോഡ് നഗരസഭാ ചെയർമാനായിരുന്ന സമയത്ത് അന്നത്തെ കൗൺസിലറായിരുന്ന മുഹമ്മദ് കുഞ്ഞി നടത്തിയ ഇടപെടലിലാണ് ഈ റോഡ് യാഥാർത്ഥ്യമായത്. ഇരുവശവും വീതി കൂട്ടി നിർമ്മാണം പൂർത്തിയാക്കിയതിനാൽ തന്നെ കാസർഗോഡ് നഗരം അനുഭവിച്ചു വന്നിരുന്ന ഗതാഗത കുരുക്കിനും കൂടി ഈ റോഡിലൂടെ പരിഹാരമുണ്ടായിരിക്കുകയാണ്. ക്യാമറാമാൻ ഗണേഷ് പൈക്കയോടൊപ്പം ബൈജു രാവൺ, KCN ന്യൂസ്, കാസർഗോഡ്. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸರ್ಕಾರಿ ಮುದ್ರಣಾಲಯಗಳನ್ನು ಆಧುನೀಕರಿಸಲು 100 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಮುದ್ರಣ ಇಲಾಖೆಯ ಜಿಲ್ಲಾ ಫಾರ್ಮ್ ಸ್ಟೋರ್ ಅನ್ನು ಆನ್ಲೈನ್ ಮೂಲಕ ಉದ್ಘಾಟಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸರ್ಕಾರಿ ಮುದ್ರಣಾಲಯಗಳನ್ನು ಆಧುನೀಕರಿಸಲು 100 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಮುದ್ರಣ ಇಲಾಖೆಯ ಜಿಲ್ಲಾ ಫಾರ್ಮ್ ಸ್ಟೋರ್ ಅನ್ನು ಅವರು ಆನ್ಲೈನ್ನಲ್ಲಿ ಉದ್ಘಾಟಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. കാസർഗോഡ് ജില്ലാ ഫോറം സ്റ്റോറിന്റെ ഉദ്ഘാടനമാണ് ഇന്നിവിടെ നടക്കുന്നത്. അതോടൊപ്പം മണ്ണന്തര ഗവൺമെന്റ് ബസ്സിലും
തിരുവനന്തപുരം സെൻട്രൽ ബസ്സിൽ സ്ഥാപിച്ചിട്ടുള്ള കമ്പ്യൂട്ടർ ടു പ്ലേറ്റ് മെഷീനുകളുടെ ഉദ്ഘാടനവും നടക്കുകയാണ്. കഴിഞ്ഞ ബജറ്റിലാണ് ഇതിനായുള്ള നീക്കിയിരിക്കുന്നുണ്ടായത്. ബജറ്റിൽ പ്രഖ്യാപിക്കുന്ന പദ്ധതികൾ എങ്ങനെ നടപ്പാക്കപ്പെടുന്നു എന്നതിന്റെ ഉദ്ഘാടനം കൂടിയാണ്. ഉദ്ഘാടനം ചെയ്യപ്പെടുന്ന പദ്ധതി നിലവിൽ കാസർഗോഡ് ജില്ലയിലുള്ളവർക്ക് ഇത്തരം ആവശ്യങ്ങൾക്ക് സമീപ ജില്ലകളിൽ പോകേണ്ടതായിരുന്നു. അതിനിപ്പോ മാറ്റം വരിക. നവീനമായ ഈ മാറ്റങ്ങൾക്കനുസരിച്ച് നമ്മുടെ സർക്കാർ പ്രിന്റിംഗ് സംവിധാനങ്ങളും നവീകരിക്കപ്പെടേണ്ടതുണ്ട്. അതിന്റെ ഭാഗമായി 100 കോടി രൂപ നിർവഹിച്ച് സർക്കാർ ബസ്സുകളുടെ ആധുനികവൽക്കരണം നടപ്പാക്കി വരിക. ഈ വർഷത്തോടെ നവീകരണ പദ്ധതികൾ പൂർത്തീകരണത്തിലേക്ക്. ಫಾರ್ಮ್ ಸ್ಟೋರಿಗೆ ಸಂಬಂಧಿಸಿದ ಹಲವು ಅಗತ್ಯಗಳಿಗಾಗಿ ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಇನ್ನು ಮುಂದೆ ಇತರ ಜಿಲ್ಲೆಗಳನ್ನು ಅವಲಂಬಿಸಬೇಕಾಗಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದರು. ಕಾರ್ಯಕ್ರಮದಲ್ಲಿ ತಿರುವನಂತಪುರಂ ಸರ್ಕಾರಿ ಕೇಂದ್ರ ಮುದ್ರಣಾಲಯ ಹಾಗೂ ಮಣ್ಣಂತಲ ಸರ್ಕಾರಿ ಮುದ್ರಣಾಲಯದ ಸಿಟಿಪಿ ಯಂತ್ರವನ್ನು ಕೂಡ ಮುಖ್ಯಮಂತ್ರಿ ಉದ್ಘಾಟಿಸಿದರು. ಸಚಿವ ಎ.ಕೆ. ಶಶೀಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಸರ್ವಿಸ್ ರೂಲ್ಸ್ ಪುಸ್ತಕವನ್ನು ಸಚಿವರಿಂದ ಕೆಪಿ ರೂಪಕಲಾ ಹಾಗೂ ಸೇವಾ ಪುಸ್ತಕವನ್ನು ಅರುಣ್ ಥಾಮಸ್ ಸ್ವೀಕರಿಸಿದರು. ಗೆಜೆಟ್ ಅಧಿಸೂಚನೆಗಾಗಿ ಅರ್ಜಿಯನ್ನು ಮುದ್ರಣ ಇಲಾಖೆಯ ಅಬ್ದುಲ್ ಅಶ್ರಫ್ ಅವರ ನೇತೃತ್ವದಲ್ಲಿ ಮುದ್ರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಶೂರಿನಲ್ಲಿ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 3 ಕುಖ್ಯಾತ ರೌಡಿಗಳನ್ನು ಕಾಸರಗೋಡು ಜಿಲ್ಲೆಯ ಕುಂಬಳೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ತ್ರಿಶೂರ್ ಹಾಗೂ ಕುಂಬಳೆ ಪೊಲೀಸರು ಜೊತೆಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಇಜಾಜ್, ನಿಯಾಸ್ ಹಾಗೂ ಗೋಕುಲ್ ಕೃಷ್ಣ ಎಂಬವರನ್ನು ಕುಂಡಂಕೇರಡ್ಕದ ಮನೆಯೊಂದರ ಟ್ಯಾರಿಸ್ನಿಂದ ಸಾಹಸಿಕವಾಗಿ ಸೆರೆ ಹಿಡಿಯಲಾಗಿದೆ. ತ್ರಿಶೂರ್ನಲ್ಲಿ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 3 ಕುಖ್ಯಾತ ರೌಡಿಗಳನ್ನು ಕಾಸರಗೋಡು ಜಿಲ್ಲೆಯ ಕುಂಬಳೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ತ್ರಿಶೂರ್ ಹಾಗೂ ಕುಂಬಳೆ ಪೊಲೀಸರು ಜೊತೆಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಇಜಾಜ್, ನಿಯಾಸ್ ಹಾಗೂ ಗೋಕುಲ್ ಕೃಷ್ಣ ಎಂಬವರನ್ನು ಕುಂಡಂಕೇರಡ್ಕದ ಮನೆಯೊಂದರ ಟ್ಯಾರಿಸ್ನಿಂದ ಸಾಹಸಿಕವಾಗಿ ಸೆರೆ ಹಿಡಿಯಲಾಗಿದೆ. ಕಳೆದ ಫೆಬ್ರವರಿ 17ರಂದು ಪೆರಿಂಜನಂ ನಿವಾಸಿ ಅನೀಸ್ ಎಂಬವರ ಮನೆಗೆ ನುಗ್ಗಿ ಕಬ್ಬಿಣದ ರೋಡುಗಳಿಂದ ಭೀಕರವಾಗಿ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಈ 3 ಪ್ರಮುಖ ಆರೋಪಿಗಳಾಗಿದ್ದಾರೆ. ಇಜಾಜ್ ವಿರುದ್ಧ ಕೊಲೆ ಯತ್ನ, ದರೋಡೆ ಸೇರಿದಂತೆ ಒಟ್ಟು 18 ಪ್ರಕರಣಗಳಿದ್ದು ಈತನ ವಿರುದ್ಧ ಕಾಪಾ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲಾಗಿದೆ. ನಿಯಾಸ್ ಹಾಗೂ ಗೋಕುಲ್ ಕೃಷ್ಣ ವಿರುದ್ಧವೂ ಕೊಲೆ ಯತ್ನ ಹಾಗೂ ಡ್ರಗ್ಸ್ ಮಾಫಿಯಾದಂತಹ ಹಲವಾರು ಗಂಭೀರ ಪ್ರಕರಣಗಳು ದಾಖಲಾಗಿವೆ. ತ್ರಿಶೂರ್ ರೂರಲ್ ಎಸ್ಬಿಬಿ ಕೃಷ್ಣಕುಮಾರ್ ಅವರ ಸೂಚನೆಯಂತೆ ಕುಂಬ್ಳೆ ಎಸ್ಐ ಅಬ್ದುಲ್ ಸಲಾಂ ಹಾಗೂ ತಂಡ ಕಾರ್ಯಾಚರಣೆ ನಡೆಸಿದೆ. ಆರೋಪಿಗಳಿಗೆ ಆಶ್ರಯ ನೀಡಿದವರ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪಾರದರ್ಶಕತೆ ಹಾಗೂ ದಕ್ಷತೆಯೊಂದಿಗೆ ನೇಮಕಾತಿಗಳನ್ನು ಮಾಡುವಲ್ಲಿ ಕೇರಳ ದೇಶಕ್ಕೆ ಮಾದರಿಯಾಗಿದೆ ಎಂದು ಸಚಿವ ಎ.ಕೆ. ಶಶೀಂದ್ರನ್ ಹೇಳಿದರು. ಕೇರಳ ಸಾರ್ವಜನಿಕ ಸೇವಾ ಆಯೋಗದ ಜಿಲ್ಲಾ ಕಚೇರಿ ಕಟ್ಟಡ ಹಾಗೂ ಆನ್ಲೈನ್ ಪರೀಕ್ಷಾ ಕೇಂದ್ರದ ಶಿಲಾನ್ಯಾಸವನ್ನು ಸಚಿವರು ನೆರವೇರಿಸಿದ ಬಳಿಕ ಮಾತನಾಡುತ್ತಿದ್ದರು. ನೇಮಕಾತಿಗಳನ್ನು ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಕೇರಳ ದೇಶಕ್ಕೆ ಮಾದರಿಯಾಗಿದೆ ಎಂದು ಸಚಿವ ಎ.ಕೆ. ಶಶೀಂದ್ರನ್ ಹೇಳಿದರು. ಭಾರತದಲ್ಲಿ ಸಾರ್ವಜನಿಕ ಸೇವಾ ಆಯೋಗವು ಇಷ್ಟು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುವ ರಾಜ್ಯ ಇನ್ನೊಂದಿಲ್ಲ ಎಂದು ಅವರು ಹೇಳಿದರು. ಕೇರಳ ಸಾರ್ವಜನಿಕ ಸೇವಾ ಆಯೋಗದ ಜಿಲ್ಲಾ ಕಚೇರಿ ಕಟ್ಟಡ ಮತ್ತು ಆನ್ಲೈನ್ ಪರೀಕ್ಷಾ ಕೇಂದ್ರಕ್ಕೆ ಸಚಿವರು ಶಿಲಾನ್ಯಾಸ ನೆರವೇರಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. കാസർഗോഡ് ജില്ലയുടെ പ്രവർത്തന മികവിന്റെയും സേവനത്തിന്റെയും പാതയിൽ പുതിയൊരു നാഴികക്കല്ലാണ് ഇന്നിവിടെ ശിലാഫലകം അനാച്ഛാദനം ചെയ്യുന്നതിലൂടെ നാം എല്ലാം ചേർന്ന് നിർവഹിച്ചു. ഈ ജില്ലയുടെ പ്രാധാന്യം മനസ്സിലാക്കിക്കൊണ്ട് തന്നെ അതിൻ്റെ സവിശേഷതകൾ കാത്തു സൂക്ഷിച്ചുകൊണ്ട് മാറ്റങ്ങൾക്ക് വേണ്ടിയുള്ള എല്ലാ നടപടികളും ഓരോന്നോരോന്നായി ഗവൺമെന്റിന്റെ ഭാഗത്ത് നിന്നും ചെയ്തുകൊണ്ടിരിക്കുകയാണ്. നമ്മുടെ പബ്ലിക് സർവീസ് കമ്മീഷൻ ഒരു കൊല്ലം ശരാശരി 1 കോടി അപേക്ഷകളാണ് കൈകാര്യം ചെയ്യുന്നത്. എന്തിനാണ് ഇത്ര സ്റ്റാഫ്, എന്തിനാണ് ഇത്രയും മെമ്പർമാർ?
എന്ന ചോദ്യം പല ഘട്ടങ്ങളിലും ഉയർന്നു വരാറുണ്ട്. ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಂಆರ್ ಬೈಜು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಡ ವಿಭಾಗ ಲೋಕೋಪಯೋಗಿ ಇಲಾಖೆ ಎಂ ಜಗದೀಶ್, ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕ ಎನ್ಎ ನೆಲ್ಲಿಕುನ್ನು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ, ಕಾಸರಗೋಡು ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ, ನಗರಸಭೆ ಸದಸ್ಯ ಸುಧಾರಾಣಿ, ಪಿಎಸ್ಸಿ ಸದಸ್ಯರಾದ ಸಿಕೆ ಶಾಜಿಬ್, ವಿಆರ್ ರಮ್ಯಾ, ಕೆ ಪ್ರಕಾಶನ್, ಕಾರ್ಯದರ್ಶಿ ಸಾಜು ಜಾರ್ಜ್, ಪಿಎಸ್ಸಿ ಜಿಲ್ಲಾ ಆಫೀಸರ್ ಜಿ ಬಾಲಕೃಷ್ಣ ನಾಯ್ಕ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಪಘಾತಕ್ಕೀಡಾದ ಕಾರಿನಿಂದ ಬ್ಯಾಟರಿ ಕದಿಯುತ್ತಿರುವ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಶನಿವಾರ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಘಟನೆಗೆ ಸಂಬಂಧಿಸಿ ಇಬ್ಬರನ್ನು ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 4 ದಿನದ ಹಿಂದೆ ಅಪಘಾತಕ್ಕೀಡಾದ ಕಾರಿನಿಂದ ಬ್ಯಾಟರಿ ಕದಿಯುತ್ತಿರುವ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಶನಿವಾರ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಘಟನೆಗೆ ಸಂಬಂಧಿಸಿ ಇಬ್ಬರನ್ನು ಮಂಜೇಶ್ವರ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಂಜೇಶ್ವರ ಅಂಡರ್ಪಾಸ್ನಲ್ಲಿ ಸ್ಕೂಟರಿಗೆ ಕಾರು ಒಂದು ಡಿಕ್ಕಿ ಹೊಡೆದು ಅಪಘಾತ ಸೃಷ್ಟಿಸಿತ್ತು. ಅಪಘಾತಕ್ಕೀಡಾದ ಸ್ಕೂಟರ್ ಸವಾರರನ್ನು ಗಂಭೀರಾವಸ್ಥೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಪಘಾತಕ್ಕೀಡಾದ ಕಾರನ್ನು ಕರೋಡ ಮಸೀದಿಯ ಪರಿಸರದಲ್ಲಿ ನಿಲುಗಡೆಗೊಳಿಸಲಾಗಿತ್ತು. ಶನಿವಾರ ಮಧ್ಯಾಹ್ನ ಇದೇ ಪರಿಸರದ ವ್ಯಕ್ತಿಯೊಬ್ಬರು ಅದೇ ದಾರಿಯಾಗಿ ಬರುತ್ತಿರುವಾಗ ಹೆಲ್ಮೆಟ್ ಧರಿಸಿದ ಯುವಕನೊಬ್ಬ ಕಾರಿನಿಂದ ಬ್ಯಾಟರಿ ಕದಿಯುತ್ತಿರುವ ದೃಶ್ಯ ಕಂಡುಬಂದಿದೆ. ವಿಚಾರಿಸುವಾಗ ಗ್ಯಾರೇಜಿನವನೆಂದು ಹೇಳಿ ಅಲ್ಲಿಂದ ಪರಾರಿಯಾಗುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ಮಂಜೇಶ್ವರ ಠಾಣೆಗೆ ಕಾರು ಮಾಲೀಕ ಖಲೀಲ್ ದೂರು ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಸೂತ್ರಧಾರಿ ಗಫರ್ ಹಾಗೂ ಅನಸ್ ಎಂಬುವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲಿಯ ತನಕ ಬಂಧನ ದೃಢೀಕರಿಸಿಲ್ಲ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಇಂದಿನ ಸಮಾಜದಲ್ಲಿ ಸ್ವಾತಂತ್ರ್ಯ ಹಾಗೂ ಶಿಸ್ತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಅದರ ಫಲಿತಾಂಶವು ಹಾನಿಕಾರಕವಾಗಿದೆ ಎಂದು ಕಶ್ಯಪ ವೇದ ಸಂಶೋಧನಾ ಪ್ರತಿಷ್ಠಾನದ ಸಂಸ್ಥಾಪಕ ಹಾಗೂ ವೇದ ವಿದ್ವಾಂಸ ಎಂಆರ್ ರಾಜೇಶ್ ಹೇಳಿದರು. ವಿದ್ಯಾನಗರದ ಚಿನ್ಮಯ ಸಭಾಂಗಣದಲ್ಲಿ ನಡೆದ ಜ್ಞಾನಯಜ್ಞ ಉಪನ್ಯಾಸ ಸರಣಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಮಕಾಲೀನ ಸಮಾಜದಲ್ಲಿ ಸ್ವಾತಂತ್ರ್ಯ ಹಾಗೂ ಶಿಸ್ತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತಿದ್ದು, ಇದರ ಪರಿಣಾಮ ವಿಪತ್ತಾಗಿ ಪರಿಣಮಿಸುತ್ತಿದೆ ಎಂದು ಕಾಶ್ಯಪ ವೇದ ರಿಸರ್ಚ್ ಫೌಂಡೇಶನ್ ಸಂಸ್ಥಾಪಕ ಮತ್ತು ವೇದ ವಿದ್ವಾಂಸರೂ ಆದ ಎಂಆರ್ ರಾಜೇಶ್ ಹೇಳಿದರು. ವಿದ್ಯಾನಗರದ ಚಿನ್ಮಯ ಸಭಾಂಗಣದಲ್ಲಿ ನಡೆದ ಜ್ಞಾನಯಜ್ಞ ಉಪನ್ಯಾಸ ಸರಣಿಯಲ್ಲಿ ಅವರು ಮಾತನಾಡುತ್ತಿದ್ದರು. ವೇದಗಳ ಆಧಾರದ ಮೇಲೆ ನಾವು ಮಾತೃತ್ವ ಮತ್ತು ಪಿತೃತ್ವವನ್ನು ಅರ್ಥಮಾಡಿಕೊಂಡಾಗ ಮನುಷ್ಯನ ಮಹಿಮೆ ಹೆಚ್ಚಾಗುತ್ತದೆ. ಎಲ್ಲ ಜ್ಞಾನದ ಬೀಜವು ವೇದಗಳಲ್ಲಿ ಅಡಗಿರುತ್ತದೆ. ಅಕ್ಕಿ ಮತ್ತು ಗೋಧಿಯಂತೆ ಮನುಷ್ಯ ಮತ್ತು ಪ್ರಕೃತಿ ಪರಸ್ಪರ ಪೂರಕವಾಗಿವೆ. ಅದು ಸಾಮಾಜಿಕ ಪ್ರಗತಿಯ ಸಾರ ಎಂದು ಅವರು ಹೇಳಿದರು. ಜ್ಞಾನವನ್ನು ಸಂಗ್ರಹಿಸುವಲ್ಲಿ ನಾವು ಸೋಮಾರಿಗಳಾಗುತ್ತೇವೆ ಎಂದು ಹೇಳಿದರು. ಓಂ ವಿಶ್ವಾನಿ ದೇವ ಸವಿತರದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ. എല്ലാവർക്കും ഹൃദയം നിറഞ്ഞ ആധ്യാത്മിക അനുഗ്രഹാശിസുകൾ പകർന്നു നൽകുന്ന ഈ ചിന്മയ ഓഡിറ്റോറിയത്തിൽ മഹാനായ ഒരു ഋഷിതുല്യനായ സ്വാമി ചിന്മയാനന്ദന്റെ പാദസ്പർശമേറ്റ ഇവിടെ 2 വാക്ക് സംസാരിക്കാനൊരു അവസരം കിട്ടുക എന്ന് പറഞ്ഞാൽ ഇത് ഈശ്വര കടാക്ഷമല്ലാതെ മറ്റൊന്നും. ഇന്ന് നമ്മൾ വേദങ്ങളുടെ കുടുംബ കാഴ്ചപ്പാടുകളെ കുറിച്ചാണ് സംസാരിക്കാൻ ആഗ്രഹിക്കുന്നത്. ഇന്ന് നാളെയുമായി നീണ്ടു നിൽക്കുന്ന ജ്ഞാനയജ്ഞത്തിൽ നമ്മൾ സംസാരിക്കാൻ പോകുന്നത് കുടുംബവുമായി ബന്ധപ്പെട്ട, ജീവിതവുമായി ബന്ധപ്പെട്ട ഒരുപാട് കാര്യങ്ങൾ. പ്രത്യേകിച്ച് എടുത്തു പറഞ്ഞാൽ ഭാരതത്തിന് 4 ആശ്രമങ്ങളാണ് ഉള്ളത്. ബ്രഹ്മചര്യം,
ಸುಕುಮಾರನ್ ಪೆರಿಯಚ್ಚೂರ್ ಹಾಗೂ ಎಂ ಗಂಗಾಧರನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ರಾಜೇಶ್ ಅವರ ಶಿಷ್ಯರಾದ ಆರ್ ಅನಿತಕುಮಾರಿ, ಪಿ ಓಮನ, ಸಿ ರಾಧಾ ಮುಂತಾದವರ ನೇತೃತ್ವದಲ್ಲಿ ನಡೆಸಿದ ಅಗ್ನಿಹೋತ್ರದೊಂದಿಗೆ ಸಮಾರಂಭವು ಮುಕ್ತಾಯಗೊಂಡಿತು. ಯಜ್ಞದ ಸಮಾಪ್ತಿ ಭಾನುವಾರ ಸಂಜೆ 5ಕ್ಕೆ ಮುಕ್ತಾಯಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳ್ಳತನದ ಆರೋಪದಿಂದ ನೊಂದ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ. ಯುವತಿ ಚಿತ್ರೀಕರಿಸಿದ ವಿಡಿಯೋ ಹಿನ್ನೆಲೆಯಲ್ಲಿ ಪೊಲೀಸರಿಂದ ತೀವ್ರ ತನಿಖೆ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾವೂರ್ನಿಂದ ಅಬ್ದುಲ್ ರಹಮಾನ್ ಎಂಬವರನ್ನು ಅಪಹರಣಗೈದ ಘಟನೆ. ಘಟನೆಗೆ ಸಂಬಂಧಿಸಿ 4 ಬಂಧಿಸಿದ ಮಂಜೇಶ್ವರ ಪೊಲೀಸರು. ಮುಳಿಯರು ಪಾಣೂರು ತೆಂಗಿನ ನಾರಿನ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ. ಲಕ್ಷಾಂತರ ಮೌಲ್ಯದ ಹಾನಿ ಸಂಭವ. ಗಂಟೆಗಳ ನಿರಂತರ ಪ್ರಯತ್ನದ ಬಳಿಕ ಬೆಂಕಿಯ ನಿಯಂತ್ರಣ. ಮನೆಯ ಹಿತ್ತಿಲಿನಲ್ಲಿರುವ ಬಾವಿಯಲ್ಲಿ ಚಿರತೆಯೊಂದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ. ಘಟನೆಯಿಂದ ಮುಳ್ಳೇರಿಯ ಪೆರಿಯಡ್ಕದ ಜನತೆ ಭೀತಿಯಲ್ಲಿ. ನಡೆಯಿತು ಕಾಸರಗೋಡು ಓಲ್ಡ್ ರಾಜ್ಯ ಹೆದ್ದಾರಿಯ ಉದ್ಘಾಟನೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಂದ ಆನ್ಲೈನ್ ಮೂಲಕ ರಸ್ತೆಯ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.